ನಾವೆಲ್ಲರೂ ಕೂಡ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರದಲ್ಲಿ ಕೇಂದ್ರ ಸರ್ಕಾರವನ್ನ ಪದೇ ಪದೇ ಟೀಕೆ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ನಿನ್ನೆ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, 16ನೇ ಹಣಕಾಸಿನ ಆಯೋಗ GDP ಕೊಡುಗೆಗೆ 10% ತೂಕ ನೀಡುವ ಮೂಲಕ, ಅಂದರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಇಟ್ಕೊಂಡು ಕಾರ್ಯಕ್ಷಮತಾ ಆಧಾರಿತ ವಿಧಾನವು ಸಮಾನತೆಯನ್ನು ಕಾಪಾಡಿಕೊಂಡು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನು ಮುನ್ನಡೆಸುವ ಉತ್ತಮ ಪ್ರದರ್ಶನ ನೀಡುವ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ದಿಟ್ಟ ಕ್ರಮವನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ದೃಷ್ಟಿಯಿಂದ, ಅಂದರೆ ಕರ್ನಾಟಕದ ದೃಷ್ಟಿಯಿಂದ ಈ ಸುಧಾರಣೆ ನಮ್ಮ ರಾಜ್ಯದ ತೆರಿಗೆ ಪಾಲು 3.65%ಇಂದ 4.13%ಗೆ ಹೆಚ್ಚಾಗಿರುವಂಥದ್ದು. ಈ ರೀತಿ ಹೆಚ್ಚಾಗಿರುವತಕ್ಕಂಥ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ಕರ್ನಾಟಕ ರಾಜ್ಯಕ್ಕೆ 7,387 ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಿ ನಮ್ಮ ಕರ್ನಾಟಕಕ್ಕೆ ದೊರೆಯುತ್ತದೆ. 5 ವರ್ಷಕ್ಕೆ, ಅಂದರೆ 2026ರಿಂದ 31ರವರೆಗೆ ನಮ್ಮ ರಾಜ್ಯಕ್ಕೆ ಹೆಚ್ಚುವರಿಯಾಗಿ 63,050 ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಿ ನಮ್ಮ ರಾಜ್ಯಕ್ಕೆ ದೊರೆಯುವಂಥದ್ದು. ಇದು ಕೂಡ ನಾವು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನು ತಮ್ಮ ಮುಖೇನ ಈ ರಾಜ್ಯದ ಜನತೆಯ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.